ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 5 ಜುಲೈ 2024 ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಇವತ್ತು ಒಂಥರ ಸೈಡ್ ಬೇಸ್ ಅಂತಲೇ ಹೇಳ್ಬೋದು, ಸಾಕಷ್ಟು ಏರಿದೆ ಶೇರ್ ಮಾರ್ಕೆಟು. ಇವತ್ತು ಒಂಥರ ಫ್ಲ್ಯಾಟ್ ಡೇ ಅಂತಲೂ ಹೇಳ್ಬೋದು, ಒಂಥರ ಸೈಡ್ ಬೇಸ್ನಲ್ಲಿದೆ. ಕೆಲವೊಂದು ಪಾಯಿಂಟ್ಸ್ ನಿಫ್ಟಿನಲ್ಲಿ ಏರಿದೆ, BSE ಸೆನ್ಸೆಕ್ಸ್ನಲ್ಲಿ ಇಳಿದಿದೆ ಸ್ವಲ್ಪ ಪಾಯಿಂಟ್ಸು. ಅದೇ ರೀತಿ ಅಲುವಾಲಿಯಾ ಕಾಂಟ್ರಾಕ್ಟ್ಸ್ ಲಿಮಿಟೆಡ್, ಇದ್ರ ಬಗ್ಗೆನೂ ಸ್ವಲ್ಪ ತಿಂಗಳ ಹಿಂದೆ ಮಾತಾಡಿದ್ವಿ, ಒಂದೇ ತಿಂಗಳ ಹಿಂದೆನೂ ಮಾತಾಡಿದ್ವಿ, ತಿಂಗಳಲ್ಲೇ ಮಾತಾಡಿದ್ವಿ. ಇದರಲ್ಲಿ ಇದಕ್ಕೆ ಒಂದು 572 ಕೋಟಿಯಷ್ಟು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,323.85ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 21.70 ಅಷ್ಟು ಏರಿಕೆ ಆಗಿದೆ. ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು ಇವತ್ತು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 53.70 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 79,996.60ಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ GTL ಇನ್ಫ್ರಾ ಲಿಮಿಟೆಡ್ ನೋಡೋದಾದರೆ ಇದರಲ್ಲಿ ಸುಮಾರು ಇದು ಇತ್ತೀಚೆಗೆ ನಾವು ಹೇಳ್ತಾನೆ ಇದ್ವಿ ಇದ್ರ ಬಗ್ಗೆ. ಇದು ಒಂದು ಟ್ರೆಂಡಿಂಗ್ ಶೇರ್, 4.8% ಅಷ್ಟು ಇವತ್ತು ಏರಿಕೆ ಆಗಿದೆ. ಅಂದರೆ ₹4.13 ಇದು ಇವತ್ತು ಕ್ಲೋಸ್ ಆಗಬೇಕಾದ್ರೆ. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ಒಂದು ಪ್ರತಿಯೊಂದು ಶೇರಲ್ಲಿ ಸುಮಾರು ₹4.55 ಅಷ್ಟು ಇಳಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ ಮಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್, ಇದ್ರ ಬಗ್ಗೆ ನೆನ್ನೆನೂ ಮಾತಾಡಿದ್ವಿ. ಆಮೇಲೆ ಒಂದು ತಿಂಗಳಲ್ಲಿ ಇದರಲ್ಲಿ ಮಾತಾಡಿದ್ವಿ ಹೇಗಿದೆ ಶೇರ್ ಏರಿಕೆ ಆಗ್ತಾ ಇದೆ ಅಂತ. ಇವತ್ತು ಸುಮಾರು ಪ್ರತಿಯೊಂದು ಶೇರ್ಲ ₹100.30 ಇದರಲ್ಲಿ ಏರಿಕೆ ಆಗಿದೆ. ಇದು ಡಿಫೆನ್ಸ್ ಶೇರ್ಸ್ನಲ್ಲಿ ಹೆಚ್ಚು ಕಡಿಮೆ ಒಳ್ಳೆ ರಿಟರ್ನ್ಸೇ ಕೊಟ್ಟಿದೆ. ಹಾಗೆ ವೊಡಾಫೋನ್ ಐಡಿಯಾ ಇವತ್ತು ನೋಡೋದಾದರೆ ಸುಮಾರು 2.23% ಅಷ್ಟು ಇಳಿಕೆ ಆಗಿದೆ. ಹಾಗೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ನಾವು ನೋಡೋದಾದರೆ ಇವತ್ತು ಪ್ರತಿಯೊಂದು ಶೇರಲ್ಲಿ ₹8.35 ಅಷ್ಟು ಏರಿಕೆ ತೋರಿಸಿದೆ ಇದು. ಹಾಗೆ HDFC ಬ್ಯಾಂಕು ಇದು ಮೇಜರ್, ಇದು 4.58% ಅಷ್ಟು ಇದು ಇಳಿಕೆ, ಒಂದು ದೊಡ್ಡ ಇಳಿಕೆ ಅಂತಲೇ ಹೇಳ್ಬೋದು. ಇದು ದೊಡ್ಡ ಬ್ಯಾಂಕ್ ಇದು, ಹಾಗಾಗಿ ಒಂದು ಚೂರು ಪರ್ಸೆಂಟೇಜ್ ಇದಾಯಿತು ಅಂತ ಹೇಳಿದ್ರು ತುಂಬಾ ಎಫೆಕ್ಟ್ ಆಗುತ್ತೆ ನಿಫ್ಟಿ ಮೇಲೆ ಅಥವಾ ನಮ್ಮ ಶೇರ್ ಮಾರ್ಕೆಟ್ ಮೇಲೆ. ಅದ್ರ ಜೊತೆಗೆ ಇದ್ರ ಬಗ್ಗೆ ಹಿಂದೆನೂ ಮಾತಾಡಿದ್ವಿ, ಒಂದು ಮಂತಲ್ಲಿ ಹೆಂಗೆ ಪ್ರಾಫಿಟ್ ಬುಕ್ ಮಾಡ್ಕೋಬೋದು ಅಂತ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ, ONGCನಲ್ಲಿ ಇವತ್ತು ಪ್ರತಿಯೊಂದು ಶೇರ್ಲಿ ₹11.15, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಚೆನ್ನಾಗಿ ಏರಿಕೆ ಆಗಿದೆ, ₹20.45 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ₹69.20, ಹಾಗೆ ಬ್ರಿಟನ್ ಇಂಡಸ್ಟ್ರೀಸ್ ಪ್ರತಿಯೊಂದು ಶೇರ್ ₹120.55, ಹಿಂದೂಸ್ತಾನ್ ಯೂನಿಲಿವರ್ ಪ್ರತಿಯೊಂದು ಶೇರ್ಲಿ ₹51 ಅಷ್ಟು ಏರಿಕೆ ಆಗಿದೆ. ಸಿಪ್ಲಾ ಸುಮಾರು ₹29.15, ಹಾಗೆ ಡಿವಿಸ್ ಲ್ಯಾಬ್ರೇಟರೀಸ್ ₹85.60 ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಆಟೋ, NTPC, ಅಪೋಲೋ ಹಾಸ್ಪಿಟಲ್ಸ್, L&T, SBI ಲೈಫ್ ಇನ್ಶೂರೆನ್ಸ್, ಪವರ್ ಗ್ರಿಡ್, ಭಾರತ್ ಪೆಟ್ರೋಲಿಯಮಲ್ಲಿ ಏರಿಕೆ ಆಗಿದೆ. ಹಾಗೆ ನೆಸ್ಲೆ ಇಂಡಿಯಾ, ಶ್ರೀರಾಮ್ ಫಿನಾನ್ಸ್, ITC, ಇಂಡ್ಯಾಲ್ಕೋ ಇಂಡಸ್ಟ್ರೀಸ್, ಕೋಟಕ್, JSW ಸ್ಟೀಲ್, ಐಚರ್ ಮೋಟರ್ಸ್ನಲ್ಲಿ ಏರಿಕೆ ಕಂಡಿದೆ. ಹಾಗೆ ಬನ್ಸಾಲ್ ವೈರ್ ಇಂಡಸ್ಟ್ರೀಸ್ ಲಿಮಿಟೆಡ್, ಇದು IPO ಇವತ್ತು ಮುಗಿದಿತ್ತು. ಸುಮಾರು 13-14% ಅಂದರೆ ಒಂದು 14 ಟೈಮ್ಸ್ ಅಷ್ಟು ಹತ್ತತ್ರ ಇದರಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಅಥವಾ ಅಪ್ಲೈ ಆಗಿದೆ ಅಂತ ಹೇಳ್ಬೋದು. ನೋಡಬೇಕಿದು ಲೀಸ್ಟ್ ಆಗಬೇಕಾದ್ರೆ ಎಷ್ಟು ಪ್ರೀಮಿಯಮ್ನಲ್ಲಿ ಲೀಸ್ಟಿಂಗ್ ಆಗುತ್ತೋ ಅಂತ. ಇದು ಒಂದು ಒಳ್ಳೆಯ IPO ಅಂತಲೇ ಹೇಳ್ತಾಯಿದ್ರು. ಬನ್ಸಾಲ್ SME IPOಗಳು ಮೇನ್ ಏನಾಗುತ್ತೆ ಅಂದರೆ ಸಿಗೋದು ಕಷ್ಟ ಆಗುತ್ತೆ, ತುಂಬಾ ಕಡಿಮೆ ಇರುತ್ತೆ ಅದರಲ್ಲಿ ವಾಲ್ಯೂಮ್ಸು. ಇದರಲ್ಲಾದರೆ ಒಂದು ವಾಲ್ಯೂಮ್ಸು ಚೆನ್ನಾಗಿತ್ತು. ಹಾಗೆ ನಾವು 10ನೇ ತಾರೀಕು ಜೂನ್ ಅಲುವಾಲಿಯಾ ಕಾಂಟ್ರಾಕ್ಟ್ಸ್ ಬಗ್ಗೆ ಮಾತಾಡಿದ್ವಿ. 482.78 ಕೋಟಿಯಷ್ಟು ಬಿರ್ಲಾ ಕಂಪ್ನಿದು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ 10ನೇ ತಾರೀಕು ಜೂನ್ದಿದ್ದು. ಅವತ್ತು ಹೆರಿಟೇಜ್ ಫುಡ್ಸ್ ಬಗ್ಗೆನೂ ಒಂದು ಮಾತಾಡಿದ್ವಿ. ಅದೇ ರೀತಿ ನೋಡೋದಾದರೆ ಅವತ್ತು ಒಂದು ಬಿರ್ಲಾಯಿಂದ ಪ್ರಾಜೆಕ್ಟ್ ಸಿಕ್ಕಿತ್ತು ಇದಕ್ಕೆ. ಹಾಗೆ 10 ಜೂನಿಗೆ ಇವತ್ತು ನಾವು ನೋಡೋದಾದರೆ ಇದಕ್ಕೆ ಒಂದು 572 ಕೋಟಿದು ಪ್ರಾಜೆಕ್ಟ್ ಸಿಕ್ಕಿದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಪ್ರಾಜೆಕ್ಟ್ ಸಿಕ್ಕಿದೆ. ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಒಂದು ಒಳ್ಳೆ ಇಂಟ್ರಾಡೇ ಅಂತಲೇ ಹೇಳ್ಬೋದು. 11.9% ಅಂದರೆ 12% ಇವತ್ತು ಒಂದೇ ದಿವಸ ಏರಿಕೆ ಇದೆ. ಅಂದರೆ ₹155.50 ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಅದೇ ರೀತಿ 15 ದಿವಸದಲ್ಲಿ ಇದು ಸುಮಾರು 17% ರಿಟರ್ನ್ ಕೊಟ್ಟಿರೋ ಶೇರ್ ಅಂತಲೇ ಹೇಳ್ಬೋದು. ಒಳ್ಳೆಯ ಪ್ರಾಜೆಕ್ಟ್ಗಳಿದೆ ಇದ್ರ ಕೈಯಲ್ಲಿ. ಹಾಗೆ ಏರ್ಪೋರ್ಟ್ ಅಥಾರಿಟಿದು ಸಿಕ್ಕಿದೆ. ಹಾಗೆ ಮುಂದೆ ಇದಕ್ಕೆ ಒಂದು ಒಳ್ಳೆ ಫ್ಯೂಚರ್ ಇರ್ಬೋದು ಅಂತ ಬ್ರೋಕರೇಜ್ ಕಂಪ್ನಿಗಳು, ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಸುಮಾರು 117%, ಅಂದರೆ ಒಂದು ಆಲ್ಮೋಸ್ಟ್ ಡಬಲ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇದು ಹೋಟೆಲ್ ಪ್ರಾಜೆಕ್ಟ್ಸ್ಗಳು ಮಾಡುತ್ತೆ, ಕಮರ್ಷಿಯಲ್ ಆಫೀಸ್ ಪ್ರಾಜೆಕ್ಟ್ಸ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳು ಮಾಡುತ್ತೆ, ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪ್ರಾಜೆಕ್ಟ್ಸ್ಗಳ ಮಾಡುತ್ತೆ. ಅದಾದಮೇಲೆ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇವತ್ತು 1.23%, ಇದು ಒಂದು ಸ್ವಲ್ಪ ಟ್ರೆಂಡಿಂಗಿಗೆ ಹೋಗ್ಬೋದು ಅಂತ ಹೇಳ್ತಾರೆ. ಇದು ಹುಡ್ಕೋ ಅಂತ ಏನು ಹೇಳ್ತೀವಿ ಒಂದು ನಾರ್ಮಲಾಗಿ ಅದು. ಇದ್ರ ಬಗ್ಗೆನೂ ನಾವು ಹೇಳಿದ್ವಿ, 11 ಜೂನ್ ಬಗ್ಗೆ ಹೇಳಿದ್ವಿ. ಹುಡ್ಕೋ NBCC ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಯಾಕಂದರೆ ಪ್ರಧಾನಿ ಮೋದಿಯವರು ಒಂದು 3 ಕೋಟಿ ಮನೆ ನಿರ್ಮಿಸಲು ಯೋಜನೆ ಮಾಡಿದ್ದಾರೆ. ಸೊ ಈ ಪ್ರಾಜೆಕ್ಟ್ಸ್ಗಳು ಈ ಕಂಪ್ನಿಗಳಿಗೆ ಬರಬೇಕು. ಅಂದರೆ ಹುಡ್ಕೋ, NBCC ಏನು ಕನ್ಸ್ಟ್ರಕ್ಷನ್ ಕಂಪ್ನಿಗಳಿದೆ, ಹೌಸಿಂಗ್ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಮಾಡುತ್ತಲ್ಲ, ಅದಕ್ಕೇ ಒಂದು ಲೋ ಬಜೆಟ್ ಇರ್ಬೋದು, ಒಂದು ಅಪಾರ್ಟ್ಮೆಂಟ್ಸ್ಗಳಿರ್ಬೋದು, ಇದಕ್ಕೆ ಬರಬೇಕು ಗೌರ್ಮೆಂಟ್ ರಿಲೇಟೆಡ್ ಅಂತ. ಇವತ್ತು ನೋಡಿದ್ರೆ ಇವತ್ತು ಏರಿಕೆ ಆಗಿದೆ. ಬ್ರೋಕರೇಜ್ ಕಂಪ್ನಿಗಳು ಇದ್ರ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗೂ ತೋರಿಸಿದ್ದಾರೆ. ಹಾಗೆ ಐರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇವತ್ತು ನೋಡೋದಾದರೆ
ಇದು 10.17 ಅಂದರೆ ಸುಮಾರು ಒಂದು 10% ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಇದು ಒಂದು ಒಳ್ಳೆ ಇಂಟ್ರಾಡೇ ಅನ್ಬೋದು. ಇದಕ್ಕೆ RVNL ರೈಲ್ ವಿಕಾಸ್ ನಿಗಮ್ ಲಿಮಿಟೆಡಿಂದ 751 ಕೋಟಿ ರೂಪಾಯಿ ಅಷ್ಟು ಪ್ರಾಜೆಕ್ಟ್ ಇದಕ್ಕೆ ಸಿಕ್ಕಿದೆ. ಹಾಗೆ ರೈನ್ಮೆಂಟ್ 10 ಜೂನ್ ಇದ್ರ ಬಗ್ಗೆ ಮಾತಾಡಿದ್ವಿ. ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಡೆವಲಪ್ ಮಾಡ್ತಾ ಇದೆ ಬಾಂಬೆನಲ್ಲಿ, ಮುಂಬೈನಲ್ಲಿ, ಅದೇ ಬಾಂದ್ರಾ. ಒಂದು 2000 ಕೋಟಿಯಷ್ಟು ರೆವಿನ್ಯೂ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ವಿ. 10 ಜೂನ್ಗೆ ಹೇಳ್ತಾ ಇರೋದು. ಇವತ್ತು ಬಂದು 5ನೇ ತಾರೀಕು ಜುಲೈ. ಇವತ್ತು ಹೆಚ್ಚು ಕಡಿಮೆ ಆಗ್ತದ್ರೆ 9.97% ಅಂದರೆ ಒಂದು 10% ಅಷ್ಟು ಇವತ್ತು ಒಂದು ದಿವಸ ಏರಿಕೆ ಆಗಿದೆ. ಒಂದು ಒಳ್ಳೆ ಇಂಟ್ರಾಡೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಡಿಮರ್ಜ್ ಮಾಡುತ್ತೆ. ಅಂದರೆ ಬೇರೆ ಮಾಡಿ ಇದನ್ನು ಬೇರೆ ಬಿಸ್ನೆಸ್ ಆಗಿ ಇದನ್ನು ಚೇಂಜ್ ಮಾಡಿದೆ. ಇದು ಒಂದೇ ಒಂದು ರೈನ್ಮೆಂಟ್ ಗ್ರೂಪ್ನಲ್ಲೇ ಬರ್ತಿದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅದನ್ನು ಇವರು ಸಪ್ರೇಟ್ ಮಾಡ್ತಾರೆ. ಅದನ್ನು ಡಿಮರ್ಜರ್ ಅಂತಾರೆ. ರಿಲಯನ್ಸು ಅಷ್ಟೇ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನ ಡಿಮರ್ಜ್ ಮಾಡಿತ್ತು. ಅದು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಮೊದಲು ರಿಲಯನ್ಸ್ ಕೆಳಗಡೆ ಬಂದಿತ್ತು, ಆಮೇಲೆ ಅದನ್ನು ಸಪ್ರೇಟ್ ಆಗಿ ಮಾಡಿದ್ರು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.